ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದನ್ನ ಯಾರು ಬೇಕಾದರೂ ಮಾಡ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಮತ್ತು ನೀವೇನಾದರೂ ಆಲ್ರೆಡಿ ಸ್ಯಾಲ್ರಿಡ್ ಎಂಪ್ಲಾಯ್ ಆದರೂ ಕೂಡ ನೀವು ಇದು ಜಾಬ್ ಮಾಡ್ಬೋದು. ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿದ್ರು ಕೂಡ ಈ ಜಾಬ್ನ ಮಾಡ್ಬೋದು. ಯಾಕೆಂದರೆ ಇದು ಜಸ್ಟ್ 1 to 2 hours ಅಥವಾ 2 to 3 hours ಮಾಡಿದ್ರೆ ಸಾಕು ಇದು ರೋಲು. ಸೊ ಇವ್ರ ಕಡೆ ಇದು ಯಾವುದು ಅಂತ ಅಂದರೆ ಜಿಯೋ ಕಂಪ್ನಿಯವ್ರ ಕಡೆಯಿಂದ ಬರ್ತಾ ಇರೋದು ಪಾರ್ಟ್ ಟೈಮ್ ರೋಲ್ ಇದು. ಇದೊಂದು ಗುಡ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್ ಆ್ಯಕ್ಚುಲಿ. ಸೊ ನೀವೇನಾದರೂ ಎಕ್ಸ್ಟ್ರಾ ಮತ್ತು ಬರ್ತಾ ಇರೋ ಸ್ಯಾಲ್ರಿ ಜೊತೆ ಇನ್ನೂ ಎಕ್ಸ್ಟ್ರಾ ಇನ್ಕಮ್ ಏನಾದ್ರು ಅರ್ನ್ ಮಾಡಬೇಕು ಅಂತ ಇದ್ದರೆ ಈ ರೋಲ್ಗೆ ಅಪ್ಲೈ ಮಾಡ್ಬೋದು ನೀವು ಆರಾಮಾಗಿ. ಮತ್ತು ಜಾಬ್ಗೆ ಅಪ್ಡೇಟ್ ಏನೇ ಕೊಟ್ಟರು ನಾ ಈ ವಿಡಿಯೋದಲ್ಲಿ ಇದು ಕಂಪ್ಲೀಟ್ಲಿ ಅವೈಲೇಬಲ್ ಫ್ರಮ್ ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಆಗಿರುತ್ತೆ. ಮತ್ತು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಸೊ ನೀವು ಜಾಬ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮದೇ ಆದ ಒಂದು ವೆರಿಫಿಕೇಷನ್ ಮಾಡಿ ಕೂಡ ಅಪ್ಲೈ ಮಾಡಿ. ಸೊ ಇಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟು ಜೆನ್ಯೂನ್ ಮತ್ತು ಅಕ್ಯುರೇಟ್ ಇನ್ಫಾರ್ಮೇಷನೇ ಆಗಿರುತ್ತೆ. ಸೊ ನೀವು ಒಂದ್ಸಲ ವೆರಿಫೈ ಮಾಡಿ ಅಪ್ಲೈ ಮಾಡಿ. ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ ಯಾರು ಅಮೌಂಟ್ ಕೇಳಿದರೆ ಯಾರಿಗೂ ಕೊಡಬೇಡಿ ಆ್ಯಕ್ಚುಲಿ. ಸೊ ಡೈರೆಕ್ಟ್ ಲೈಕ್ MNC ಕಂಪ್ನಿಲಿ ಯಾವ ಥರ ಅಂತಂದರೆ ಯಾರನ್ನು ಥರ್ಡ್ ಪಾರ್ಟಿಯಿಂದ ಹೈಯರ್ ಮಾಡಲ್ಲ ಮೋಸ್ಟು. ಸೊ ಅವರೇ ಓನಾಗಿ ಹೈಯರ್ ಮಾಡ್ತಾರೆ. ಸೊ ಹಂಗಾಗಿ ಯಾರನ್ನೂ ದುಡ್ಡು ಕೇಳಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ. ಸೊ ಬಿ ಅವೇರ್, ಓಕೆನಾ? ಯಾರಿಗೂ ದುಡ್ಡು ಕೊಟ್ಟು ಆಮೇಲೆ ಮೋಸ ಹೋಗಿ ಆಮೇಲೆ ಚಾನಲಲ್ಲಿ ಬಂದು ಕಮೆಂಟ್ ಹಾಕ್ಬಿಡಿ ಫೇಕು ಗೀಕು ಅಂತ. ಸೊ ನಮ್ಮದು ಟ್ಯಾಲೆಂಟ್ ಇರಬೇಕು, ನಮ್ಮ ಸ್ಕಿಲ್ಸ್ ಇರಬೇಕು, ನಮ್ಮ ರೆಸ್ಯೂಮೆ ಫಿಟ್ ಇರಬೇಕು. ಜಸ್ಟ್ ನನ್ನ ಡಿಗ್ರಿ ಆಗಿದೆ ನಾನು ಕೆಲಸ ತೊಗೊಳ್ಳಿ ಅಂದರೆ ಖಂಡಿತ ಯಾರೂ ಕೆಲಸ ತೊಗೊಳ್ಳಲ್ಲ. ಇವಾಗ ತುಂಬ ಲೇ ಆಫ್ಗಳಾಗ್ತಾಯಿದೆ. ನಮ್ಮ ಸ್ಕಿಲ್ಸ್ ಕೂಡ ಹಂಗೆ ಅಪ್ಡೇಟ್ ಮಾಡ್ಕೊತಾನೆ ಇರಬೇಕು. ಸೊ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈಗ ಏನು ಜಾಬು ಹೆಂಗೆ ಅಪ್ಲೈ ಮಾಡೋದು ಅಂತ ಎಲ್ಲ ನೋಡೋಣ ಬನ್ನಿ. ಸೊ ನೋಡಿ, ಕಂಪ್ನಿ ಬಂದ್ಬಿಟ್ಟು ಮೇಕ್ ಮೈ ಟ್ರಿಪ್ ಅಂತ. ಇವರು ಫ್ಲೈಟ್ ಎಕ್ಸ್ಪೋರ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ ಮತ್ತು ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಾ ಇರೋದು ಇವರು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಪೊಸಿಷನ್ ಬಂದ್ಬಿಟ್ಟು ಫ್ಲೈಟ್ ಎಕ್ಸ್ಪರ್ಟು ಮತ್ತು ಎಂಪ್ಲಾಯ್ಮೆಂಟ್ ಟೈಪ್ ಬಂದ್ಬಿಟ್ಟು ಪಾರ್ಟ್ ಟೈಮ್ ಅಂತಂದರೆ ಪಾರ್ಟ್ ಟೈಮ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ರೋಲ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ದಿಸ್ ಈಸ್ ಅ ವರ್ಕ್ ಫ್ರಮ್ ಹೋಮ್ ರೋಲ್ ಫಾರ್ ಫ್ಲೈಟ್ ಎಕ್ಸ್ಪರ್ಟ್ ಅಟ್ ಮೇಕ್ ಮೈ ಟ್ರಿಪ್. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಮೇಕ್ ಮೈ ಟ್ರಿಪ್ ಕಂಪ್ನಿ ಅಂತಂದರೆ ಟ್ರಿಪ್ ಟ್ರಾವೆಲರ್ಸ್ ಕಂಪ್ನಿ ಥರ ಅಂತಂದರೆ ಇಂಟರ್ನ್ಯಾಷನಲ್ ಟ್ರಿಪ್ಗೆಲ್ಲ ಟೂರೇಜ್ ಅಂದರೆ ಪ್ಯಾಕೇಜ್ ಥರ ಕೊಡುವಂಥ ಕಂಪ್ನಿ ಇದು. The flight expert will be responsible for assisting customer with a flight booking and providing the comprehensive information to the customer. ಅಂತಂದರೆ ನಾವೇನಾದರೂ ಕಾಲ್ ಮಾಡ್ಕೊಂಡು ಅಂತಂದರೆ ಇನ್ನೇನಾದ್ರು ಇನ್ಫಾರ್ಮೇಷನ್ ಕೇಳ್ಕೊಂಡು ಕಾಲ್ ಮಾಡ್ತೀವಲ್ಲ, ಅಂದರೆ ಯಾವ ಡೇಟಿಗೆ ಹೊರಡ್ತಿದೆ ಏನು ಅಂತೆಲ್ಲ ಹೇಳ್ಬಿಟ್ಟು. ಸೊ ಈ ರೋಲಲ್ಲಿ ಏನು ಅಂತಂದರೆ ಕಸ್ಟಮರ್ ಕಾಲ್ನ ರಿಸೀವ್ ಮಾಡಿ ಅವ್ರು ಏನಾದರೂ ಕೇಳಿದರೆ ಫ್ಲೈಟ್ ಬಗ್ಗೆ, ಫ್ಲೈಟ್ ಬುಕ್ಕಿಂಗ್ ಬಗ್ಗೆ ಅಸಿಸ್ಟೆನ್ಸ್ ಕೇಳಿದರೆ ನಾವು ಹೆಲ್ಪ್ ಮಾಡಬೇಕು. ಮತ್ತು ಅವ್ರಿಗೆ ಹೆಲ್ಪ್ ಆಗಂಗೆ ಅಂತಂದರೆ ಬುಕ್ ಮಾಡ್ಕೊಳ್ಳೋಕ್ಕೆ ಅಸಿಸ್ಟ್ ಮಾಡಬೇಕು. ಮತ್ತು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಬುಕ್ಕಿಂಗ್ ಪ್ರೋಸೆಸ್ಸಲ್ಲಿ ಅಂತ ಹೇಳ್ತಿದ್ದಾರೆ. The role also involve handling the customer query, resolving issue and ensuring customer satisfaction. ಅಂತಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನ ಇದು ಮಾಡಬೇಕು ಮತ್ತು ಅವ್ರದ್ದು ಕ್ವೇರಿನಾರು ಇದ್ದರೆ ಅಡ್ರೆಸ್ ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅಚೀವ್ ಮಂತ್ಲಿ ಗೋಲ್ಸ್ 100% ಫೋಕಸ್ ಆನ್ ಸೇಲ್ಸ್ ಅಂತಂದರೆ ಸೇಲ್ಸ್ ಮೇಲೆ ಫೋಕಸ್ ಮಾಡಬೇಕು. ಮತ್ತು ಸೀಮ್ಲೆಸ್ ಇಂಟರ್ಯಾಕ್ಷನ್ ಫಾರ್ ಕ್ರಾಸ್ ಫಂಕ್ಷನಲ್ ಫಾಲೋಅಪ್ಸ್ ಅಂತಂದರೆ ಬೇರೆ ಬೇರೆ ಟೀಮ್ ಜೊತೆನಾರು ಪೆಂಡಿಂಗ್ ಇದ್ದರೆ ಅವ್ರ ಜೊತೆ ಎಲ್ಲ ನೀವೇ ಫಾಲೋ ಅಪ್ ಮಾಡಿ ಅವ್ರಿಗೆ ಅಸೆಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎನ್ಶ್ಯೂರ್ ದ ಕಂಪ್ಲೇಂಟ್ ರೆಸೊಲ್ಯೂಷನ್ ವಿತಿನ್ ದ ಸ್ಪೆಸಿಫೈಡ್ ಟೈಮ್ ಫ್ರೇಮ್, ಎನ್ಶ್ಯೂರಿಂಗ್ ಹೆಲ್ತಿ NPS ಫಾರ್ ದ ಕಂಪ್ನಿ ಅಂತಂದರೆ ವಿತಿನ್ ಅವ್ರದ್ದು ಏನಾರ ಕಂಪ್ಲೇಂಟ್ ರೈಸ್ ಮಾಡಿದರೆ ವಿತಿನ್ ಆ ಟೈಮ್ ಪೀರಿಯಡಲ್ಲೇ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ವಿತ್ ಅ ಕಸ್ಟಮರ್ ಆ್ಯಂಡ್ ಕೀ ಅಕೌಂಟ್ಸ್ ಅಂತಂದರೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿರಬೇಕು ಕಸ್ಟಮರ್ಸ್ ಹತ್ರ. ಮತ್ತು ಸೇಲ್ಸ್ ಹೈಜೀನ್ ಮಾಡಬೇಕು. ಮತ್ತು ಅದರ್ ಟು ಆಪರೇಷನಲ್ ಗೈಡೆನ್ಸ್ ಆ್ಯಂಡ್ ಟ್ರೈನ್ ಅಂತಂದರೆ ಇವರೇ ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ಟ್ರೈನಿಂಗ್ ಕೊಟ್ಟಾಗ ನಾವು ಎಲ್ಲದಕ್ಕೂ ಓಕೆ ಥರ ಇರಬೇಕು. ಯಾವ ಟ್ರೈನಿಂಗ್ ಕೊಟ್ಟರು ಅಕ್ಸೆಪ್ಟ್ ಮಾಡಿ ಅದನ್ನ ಕಲ್ತ್ಕೊಂಡು ಮುಂದೆ ಹೋಗೋ ಥರ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ಎಸೆನ್ಷಿಯಲ್ಸ್ ನೋಡೋದಾದರೆ ಕ್ವಾಲಿಫಿಕೇಷನ್ ಎನಿ ಗ್ರ್ಯಾಜುಯೇಟ್ ಅಂತ ಕೂಡ ಹೇಳಿದ್ದಾರೆ. ಲೈಕ್ ಎಕ್ಸ್ಪೀರಿಯನ್ಸ್ ಮಿನಿಮಮ್ 6 months ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟ್ರಾವೆಲರ್ ಸೇಲ್ಸ್ ಬ್ಯಾಕ್ಗ್ರೌಂಡ್ ಇದ್ದರೆ ಬೆನಿಫಿಟೆಡು. ಇಲ್ಲಿ ಕಂಪ್ಯೂಟರ್ ಲಿಟ್ರಸಿ ಕಂಪ್ಯೂಟರ್ ಬೇಕು. ಮತ್ತು ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ, ಯಾರ್ಯಾರಿಗೆ ಇಂಗ್ಲೀಷ್ ಆ್ಯಂಡ್ ಹಿಂದಿ ಬರುತ್ತೆ ಅವ್ರು ಹಾಕೋಬೋದು ಇದಕ್ಕೆ. ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ವಿತ್ ಎಕ್ಸಲೆಂಟ್ ಸೇಲ್ಸ್ ಸ್ಕಿಲ್ ಅಂತಂದರೆ ಸೇಲ್ಸ್ ಮಾಡೋಕ್ಕೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಇನ್ನು ನಾಲೆಡ್ಜ್ ಆಫ್ GDS ಅಂತಂದರೆ ಯಾವ ಥರ ವರ್ಕ್
ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಮತ್ತು ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಶುಡ್ ಹ್ಯಾವ್ ಡೆಮಾನ್ಸ್ಟ್ರೇಟ್ ಎಕ್ಸಲೆಂಟ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಕೂಡ ಇರಬೇಕು, ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಟ್ರಾವೆಲ್ ಫ್ಲೈಟ್ ಫಾರ್ ಸೇಲ್ಸ್ ಇಂಡಸ್ಟ್ರಿ ಬಗ್ಗೆ ನಾಲೆಡ್ಜ್ ಇರಬೇಕು, ಮತ್ತು ಎಬಿಲಿಟಿ ಟು ಪ್ರೆಸೆಂಟ್ ಪರ್ಸ್ಯೂಡ್ ಆ್ಯಂಡ್ ಕಮ್ಯುನಿಕೇಟ್ ಎಫೆಕ್ಟಿವ್ಲಿ, ಚೆನ್ನಾಗಿ ಕಮ್ಯುನಿಕೇಟ್ ಕೂಡ ಮಾಡಬೇಕಾಗಿರುತ್ತೆ. ಪೇಔಟ್ ಬಂದ್ಬಿಟ್ಟು ವೇರಿಯಬಲ್ ಪೇಔಟ್ ಆಗಿರುತ್ತೆ. ದ ಅಮೌಂಟ್ ಆಫ್ ಮಂತ್ಲಿ ಪೇಔಟ್ ಡಿಪೆಂಡ್ ಆನ್ ದ ಫ್ಯಾಕ್ಟರ್ಸ್ ಸಚ್ ಆಸ್ ನಂಬರ್ ಆಫ್ ಬುಕ್ಕಿಂಗ್, ಕಸ್ಟಮರ್ ಫೋಕಸ್ ಪ್ಯಾರಾಮೀಟರ್ ಆ್ಯಂಡ್ ಅದರ್ ಇನ್ಸ್ಟು ಪ್ರೋಸೆಸ್ ಅಂತ ಕೂಡ ಹೇಳಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್ ವಿ ರೆಗ್ಯುಲರ್ಲಿ ರನ್ ಇನ್ಸೆಂಟಿವ್ ಕ್ಯಾಂಪನಿಂಗ್ ಮತ್ತು ಗಿಫ್ಟ್ ವೌಚರ್ಸ್ ಆಫರ್ ಮತ್ತು ವೆಕೇಷನ್ ಆಫರು ಮತ್ತು ಟ್ರಾವೆಲ್ ಇನ್ಸೆಂಟಿವ್ಸ್ ಕೂಡ ಇರುತ್ತೆ, ಮತ್ತು ತುಂಬ ಬೆನಿಫಿಟ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ನಾವು ಜಾಯಿನ್ ಆದರೆ ಇಲ್ಲಿ. ಮತ್ತು ಇಲ್ಲಿ ನೋಡೋದಾದ್ರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದರ್ ಓನ್ ಡ್ಯುಯಲ್ ಸಿಮ್ ಫೋನ್ ಆ್ಯಂಡ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ವಿತಿನ್ ದ ವಿಂಡೋಸ್ 10 ಆ್ಯಂಡ್ ಎಬೋ. ಇನ್ನು ಸಿಮ್ ಇರಬೇಕು ಅಥವಾ ಲ್ಯಾಪ್ಟಾಪ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ಅಂದರೆ ಇಲ್ಲಿ ಅಪ್ಲೈ ಅಂತ ಹೋದರೆ ಇಲ್ಲಿ ಒಂದು ಡಾಕ್ಯುಮೆಂಟ್ ಬರುತ್ತೆ, ಇಲ್ಲಿ ನೋಡ್ಕೋಬೋದು. ಇಲ್ಲಿ ನಿಮ್ಮ ಫುಲ್ ನೇಮು, ಇಮೇಲ್ ಅಡ್ರೆಸ್, ಫೋನ್ ನಂಬರು ಮತ್ತು ಜೆಂಡರ್ ಯಾವುದು ಅಂತ ಹಾಕಿ, ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಫ್ರೆಷರ್ ಅಂತಲೇ ಹಾಕ್ಕೊಳ್ಳಿ. ಸೊ ಎಷ್ಟು ಎಜುಕೇಷನ್ ಏನು ಅಂತ ಕೇಳಿದ್ದಾರೆ ಅದು ಹಾಕ್ಕೊಂಡು ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ನಿಮ್ಮದೇನಾದ್ರು ಕ್ವಾಲಿಫಿಕೇಷನ್ ಅವ್ರಿಗೆ ಇಷ್ಟ ಆದರೆ ಅವ್ರ ಕಡೆಯಿಂದ ಕಾಲ್ ಕೂಡ ಬರುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.